ಈತ ಪ್ರತಾಪ್ಗೆ ಹಿಡಿದು ಹೊಡೆದಿದ್ದಾನೆ ವಿನಯ್ ಅಂತ ಹೇಳ್ಬೋದು. ಹೌದು, ಪ್ರತಾಪ್ಗೊಂದು ತೀವ್ರವಾದ ಪೆಟ್ಟಂತೂ ಬಿದ್ದಿದೆ. ಇನ್ನೊಂದು ಕಡೆ ಅವಿನಾಶ್ಗೂ ಹಿಡ್ಕೊಂಡು ಸರಿಯಾಗಿ ಹೊಡೆದಿದ್ದಾನೆ. ವಿನಯ್ ತುಂಬಾ ಅಗ್ರೆಸಿವ್ ಆಗಿ ಆಡ್ತಿದ್ದಾನೆ. ಹೌದು, ಈಗ ಬಿಗ್ ಬಾಸ್ ಕೊಟ್ಟಂಥ ಈ ಟಾಸ್ಕ್ನಲ್ಲಿ ನಿಜಕ್ಕೂ ಕೂಡ ಇಷ್ಟು ಮಟ್ಟಿಗೆ ಅಗ್ರೆಸಿವ್ ಆಗಿ ಇರುತ್ತೆ ಅಂತ ಕೂಡ ಯಾರೂ ಊಹಿಸಲು ಸಾಧ್ಯವಿಲ್ಲ. ಆದರೆ ವಿನಯ್ ಇದು ಅತಿರೇಕವಾಗಿ ಆಡ್ತಿದ್ದಾನೆ ಅಂತ ಹೇಳ್ಬೋದು. ಒಂದು ಕಡೆ ಕಾರ್ತಿಕ್ ಮೈಕಲ್ಗೆ ಹಿಡ್ಕೊಂಡು ನೆಲಕ್ಕೆ ಅಪ್ಪಳಿಸಿದ್ದಾನೆ. ಮತ್ತೊಂದು ಕಡೆ ತುಕಾಲಿ ಎಷ್ಟು ಹಿಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಸಹ ಕಾರ್ತಿಕ್ ಮೈಕಲ್ಗೆ ಹೊಡೆದಾನೆ. ಬೈಕಲ್ಲೂ ಕೂಡ ನಾನೇನು ಕಮ್ಮಿ ಇಲ್ಲ ಅಂತ ಹೇಳಿ ಅದೇ ಬಕೆಟ್ ತೆಗೆದು ಕಾರ್ತಿಕ್ ತಲೆಗೆ ಬಿಟ್ಟಿದ್ದಾನೆ. ಇನ್ನೊಂದು ಕಡೆ ಪ್ರತಾಪ್ ಹೋಗಿ ವಿನಯ್ ಟೀಮ್ ಕಡೆ ಬಿಳಿ ಬಟ್ಟೆಗೆ ಹೋಗಿ ಬಣ್ಣ ಹಾಕೋಕ್ಕೆ ಅದು ಹೋಗಿದ ತಕ್ಷಣವೇ ಬೇಡ ಬೇಡ ಅಂತ ಹೇಳಿ ವಿನಯ್ ಹೇಳ್ತಾನೆ. ಆದರೂ ಕೂಡ ಪ್ರತಾಪ್ ಕೇಳಿದಿಲ್ಲ. ಹೋಗಿದ್ದಕ್ಕೆ ಅವನು ಟಾಸ್ಕ್ ಥರನೇ ಆಡ್ತಾನೆ. ಹಿಡಿದಿದ್ದು ಎದೆಗೆ ಹಿಡಿದು ನೂಕೆ ಬಿಡ್ತಾನೆ. ನೂಕಿ ಕೈಯಿಂದ ಎಳೆದು ಬಿಸಾಕಿದ್ದ ಫೋರ್ಸಿಗೆ ಪ್ರತಾಪ್ ಓಡೋಗಿ ಉಳ್ಕೊಂಡು ಹೋಗಿ ಸ್ವಿಮ್ಮಿಂಗ್ ಪೂಲ್ ಒಳಗೆ ಬಿದ್ದಿದ್ದಾನೆ. ತಕ್ಷಣ ಸಿರಿ ಸಂಗೀತ ಎಲ್ಲ ಓಡೋಗಿ ಆತನನ್ನು ಎತ್ತುತ್ತಾರೆ. ಆತ ಉಸಿರಾಡೋಕೆ ಕೂಡ ತುಂಬಾ ಕಷ್ಟಪಡ್ತಿದ್ದಾನೆ. ಪ್ರತಾಪ್ ಮನುಷ್ಯರ ರೀತಿ ಆಡಬೇಕು, ಮನುಷ್ಯತ್ವ ಬಿಟ್ಟು ಆಟ ಆಡಬಾರ್ದು ಅಂತೇಳಿ ಸಂಗೀತ ಹೇಳ್ತಾರೆ. ಅಷ್ಟೇ ಅಲ್ಲ, ನಾವು ಈ ಟಾಸ್ಕ್ನೇ ಆಡೋದಿಲ್ಲ ಬಿಗ್ ಬಾಸ್ ಅಂತ ಹೇಳಿ ಆಲ್ಟಾಗಿ ಕೂತಿದ್ದಾರೆ. ಪ್ರತಾಪ್ ಅಂತೂ ತುಂಬಾ ಕಣ್ಣೀರು ಹಾಕ್ತಿದ್ದಾನೆ. ಹಾಗಾದರೆ ನೀವೇನಂತೀರಾ ವಿನಯ್ ಈ ಅಗ್ರೆಸಿವ್ ಆಟದ ಬಗ್ಗೆ? ದಯವಿಟ್ಟು ಕಮೆಂಟ್.